ಪಶುವೇರು ಬಲ್ಲದ ಹಸು ಎಂದೆನಿಸದೆ ವಿಷಯ ರಹಿತನ ಮಾಡಿ ಸುಬುದ್ಧಿಯ ಮುದಕವನ್ನು ನೋಡಿಸಲು ವಯ್ಯ ಕೂಡಲು ನಮ್ಮ ದೇವ ರಾಧಸ್ಮಣಿಯರ ತತ್ವಾದಿ ಶೀರ್ಷಗಳನ್ನು ಎಲ್ಲ ಸತ್ಯನ ಮಹತ್ವನ ದಾಖಲಿತರನ್ನು ಸ್ಪರ್ಶುತ್ತಾ ಈ ನಾಡಿನ ಮಹಾಶಿವಿಗೆ ಮಹಾತಪಸ್ವಿ ಮತ್ತು ಕೃಷ್ಣದೇವರನ್ನು ಸ್ಪರ್ಶುತ್ತಾ ಇವತ್ತು ವಿಶೇಷವಾಗಿ ಒಂದು ಚಿನ್ನದ ಪೂಜೆ ಮಾಡ್ತಕ್ಕಂಥ ಶ್ರೇಷ್ಠ ಪೂಜೆಗಾರರು ಅನುಭವಿಸಿದ ನಾವು ಕಲಾಂತರೇ ನಿಜವಾಗಿ 4 ದಿವಸದಿಂದವಾಗಿ ಇದು ಮಠ ನಾನು ನಮ್ಮ ಗುರುಗಳ ಮಠದ ಉದ್ದೇಶದಿಂದ ನಮ್ಮ ಕುಮಾರ್ ಅವರು 4 ದಿವಸ ಪ್ರವಚನ ಮಾಡಿದ್ದಾರೆ. ಶ್ರೇಷ್ಠ ಕಲಾವಿದ ಕಲ್ಯಾಣ ಕುಮಾರ್ ಅವರೇ, ಶ್ರೇಷ್ಠ ಸಂಧಾವಕ ಪ್ರತಾಪಯ್ಯವರೇ, ಪೂರ್ಣ ಮಹಾಜನಗಳೇ ಮಾತಾಡಿದೆ. ಇಲ್ಲಿವರೆಗೆ ಬಹಳಷ್ಟು ವೈವಿಧ್ಯವಾದ ಕಾರ್ಯಕ್ರಮ ನಡೆಸಬಹುದು. ಈ ವರ್ಷ ಜಾತ್ರೆ ವಿಶೇಷವಾದ ಜಾತ್ರೆ ಎಲ್ಲವೂ ವಿಶೇಷವಾಯಿತು ಈ ವರ್ಷ. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಪುರಾಣ ಇಷ್ಟು ದಿವಸ ಕೇಳಿದ ಮೇಲೆ ಏನಾಗಬೇಕಾದ್ರೆ ಹ್ಯಾಂಗೆ ಇರಬೇಕು ಇದು ತಿಳ್ಕೊಂಡ ಮಹಾಮಗ ಮತ್ತು ಮುಖ್ಯವಾದ ಕಾರ್ಯಕ್ರಮ. ನೀವು ಶಾಸ್ತ್ರ ಹೇಳಿದ್ರು ಮಜವಾದ ಮಾರ್ಗದ ವಚನ ಹೇಳಿದರು. ವಾಯು ಗುಣವ ಸ್ವಲ್ಪ ಬಂದರು, ಮಧುರ ಗುಣವ ಇರುವೆ ಬಂದರು, ಗೋತ್ರದ ಗುಣವ ಕಾಗೆ ಬಂದರು, ಬೇಳೆಯ ಗುಣವ ಕೋಳಿ ಬಂದರು. ಇದು ಕಾರಣ ಮನುಷ್ಯ ಜನ್ಮದ ಹುಟ್ಟಿನ ಬಳಿಕ ಶಿವಜ್ಞಾನ ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರಕಷ್ಟ ಕಾಣಾಗ್ತದೆ ದೇವದೇವರ ವಚನ ಚೆನ್ನಾಗಿ ಮಾತಾಡಿದ. ಅದಕ್ಕೆ ನಾವೆಲ್ಲ ಪಶುಪಕ್ಷೇತ್ರದ ಕಡಿ ಆಗ್ಬಾರ್ದಾವೆಲ್ಲ, ಅದಕ್ಕೆ ಕಡಿ ಆಗ್ಬಾರ್ದಾವೆಲ್ಲ. ಮನುಷ್ಯ 84 ಇದು ಶ್ರೇಷ್ಠವಾದ ಪ್ರಾಣಿ. ಶ್ರೇಷ್ಠ ಒಬ್ಬ ಕನಿಷ್ಠ ಬದುಕಬಾರ್ದು. ಅದಕ್ಕೆ ನಿನ್ನ ವಚನ ಭಾಳ ಚೆನ್ನಾಗಿ ವಿಶೇಷವಾಗಿ ಚೆನ್ನಾಗಿ ಪ್ರವಚನ ಮಾಡಿದ್ರು. ಅದಕ್ಕೆ ಗುಡ್ಡೆ ಅಂತ ನೋಡಿ ಗುಡ್ಡೆ ಅಂತ ಆ ಒಳಗೆ ಸೂಕ್ತ ಪುರಾಣ ಪ್ರವಚನ ಮದ್ದಲಾಗಂತೆ ಬಸವ ಪುರಾಣ ಪ್ರಶ್ನಿಸ್ತವರು 3 ತಿಂಗಳ ಬಸವ ಪುರಾಣ ಹೇಳಿದ್ರು. 3 ತಿಂಗಳ ಅದು ಹೇಳೋ ಕಾಲಕ್ಕೆ ಒಂದು 2 ಗುಟ್ಟು ಬರ್ತಿತ್ತು. ದಿವಸ 2 ಗುಟ್ಟು ಮುಂದೆ ಕುಂತು 2 ಗುಟ್ಟು ಹೋಗ್ತಿದ್ದವು. ದಿವಸ ಪುರಾಣ ಮಾಡಿ ಕೂಡ್ತಿದ್ದು ಮತ್ತೆ ಹೋಗ್ತಿದ್ದು ಬಿಟ್ಬಿಟ್ಟೆ. ಈಗ 3 ದಿವಸ ಪರಿಸರವಾಗಿ ಗುಬ್ಬಿ ಪುರಾಣ ಬಸವ ಪುರಾಣ ಕೇಳಿದ್ರು. ಮತ್ತು ನಾವು ಮನುಷ್ಯದ ಕೇಳ್ಬಾರ್ದ ಮತ್ತು ಧ್ಯಾನ ಮಾಡಿದ್ರೆ ಪಶು ಪಕ್ಷಿ ಕಲಿಯಾಗಬಾರ್ದಾದ ಅದಕ್ಕಿಂತ ನಿಮಗೆ ಪುಣ್ಯಾತ್ಮರಾಗಿದೆ. ಮುಂದೆ ಏನಾಯ್ತು ಪ್ರಸಂಗ 3 ದಿನ ಕೇಳಿದ ಮೇಲೆ 2 ಗುಬ್ಬಿಗಳು ಊರು ತುಂಬ ಅಪ್ಪ ಬಸವಣ್ಣನ ಬಾಬು ತರಣೆ ಬಂದು ಪುರಾಣ ತರಣೆ ಬಂದು ಬೇಸಿಗೆ ಮೇಲೆ ನಾವು 2 ಗುಟ್ಟು ಬಂದು 4 ಗುಟ್ಟು 2 ಅವ್ರು ಕಡಿಮೆ 2 ಗುಟ್ಟುಗಳು ಒಂದು ಪುರಾಣವನ್ನು ಜಾಸ್ತಿಗಳ ಪುರಾಣನ ನೋಡಿ ಲಕ್ಷ್ಮ ನೋಡಿ ಆಗಿದ್ದಾಗಲ್ಲ ಅದೇ ಪುರಾಣ 2 ಅಂದ್ರೆ ಅಪ್ಪ ಬಸವಣ್ಣ ಪುರಾಣಕ್ಕೆ ಜೀವನ ಮುಕ್ತಿ ಹೊಂದಿದೆ ಅಂತ ನಾವು ಯಾಕೆ ಸೂತ್ರ ಆಗ್ತದ. ನಮ್ಮ ಜೀವನ ಮುಕ್ತಿ ಬೇಕಾಗಿದೆ, ನಮ್ಮ ಜೀವನ ಮನದ ಬೇಕಾಗಿದೆ. ಅದಕ್ಕಂತ ದೃಷ್ಟಿಯಿಂದ ತಿಳಿದ ಪರಿಸರವಾಗಿ ಎಲ್ಲ ಚರ್ಚೆಗಳನ್ನು ಕೇಳಿದ್ರಿ. ಭಾಳ ಸಂತೋಷ ಸಮಾರಂಭ. ಇವತ್ತು ನಮ್ಮ ಪತ್ರಿಕೆ ನಮ್ಮ ಹುಡುಗರು ಸುಧಾಭಾರ ಕಾರ್ಯಕ್ರಮ, ಇದೊಂದು ಕಾರ್ಯಕ್ರಮ ಘೋಷಣೆ ಮಾಡ್ತಾರೆ ಸುಧಾಭಾರ ಕಾರ್ಯಕ್ರಮ. ಇದು ಇವತ್ತಿಂದ ನಿಜ ಸುಧಾಭಾರ ಕಾರ್ಯಕ್ರಮ. ಇದು ಭೋಗಾನ್ ಬಂದಂಥ ಪರಂಪರೆ ಕಾರ್ಯಕ್ರಮ. ಮಹಾಭಾರತದೊಳಗೆ ಕೃಷ್ಣ ತುಲಾಭಾರ ಮಾಡಿದರು. ಯಾರು ಮಾಡಿದರು? ಸತ್ಯಭಾಮಿ ಅಂತ ಮಹಾರಾಜನ ಮಗಳ ಆಕೆ ತುಲಾಭಾರ ಮಾಡಿದರು. ಆಕೆ ಕೃಷ್ಣ ಹೇಳ್ತಾಗ ಆಕೆ ಏನು ಮಾಡಿ ಪ್ರಸಂಗ ಅಂದ್ರೆ ಕೃಷ್ಣಗೆ ಎಷ್ಟು ಮಂದಿ ಅಂದರು? ಕೃಷ್ಣನಿಗೆ 16,000 ಒಂದು ಹೆಣ್ಣು ಇಟ್ಕೋಬೇಕು. ಯಾರು ಸತ್ಯಭಾಮಿ ಒಬ್ಬೊಬ್ಬ ಮಾಡ್ಕೊಂಡ ಒಬ್ಬೊಬ್ಬ ಬರ್ತಾರೆ, ಒಬ್ಬೊಬ್ಬ ಮಾಡ್ಕೊಂಡ 16,000 ಮಾಡ್ಕೊಂಡಿದ್ದು ಇಷ್ಟ. ಅವ್ರು ಹ್ಯಾಂಗ ಮೇಂಟೈನ್ ಮಾಡೋದು ಆಗ ಗೊತ್ತಾ ವಿಷಯ ಬೇಡ ನಮಗೆಲ್ಲ. ಈ ಸತ್ಯಭಾಮ ಅಂತಕ್ಕಂಥಾಗಿ ಭಾಳ ಗರ್ವ ಇತ್ತು. ಎಷ್ಟು ಮಂದಿ ಒಳಗೆ ಜ್ಞಾನ ಭಾಳ ತಿಳಿವಿ ಜ್ಞಾನ ಗರು ಪಕ್ಷವಾಗಿ ಯಾರ ಕಣ್ಣಾಗ ಕಾಣ್ತಿದ್ದೆ ಸ್ವಲ್ಪ ಬರೋದು ನಾರದ ಬಂದ ನಾರಾಯಣ ಬಂದು ಭಾರತ ಮುಗಿಸಿ ಮಾಡಿ ಎಲ್ಲ ಮಾಡಿ ಕೈ ಮುಗಿದು ಕೂಡ್ತೇವೆ. ಇನ್ನಪ್ಪ ನಾನು ಎಷ್ಟು ಸತ್ತು ಬಿಡ್ತೀನಿ ಅಷ್ಟು ಕೃಷ್ಣನ ಗಂಟ ಬರ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಕೃಷ್ಣನ ಸಿಕ್ಕಿ ಬಾಂಧವ ಮತ್ತೆ ಜಗಳ ಆಗ್ತಾವ. ಯಾರು? ನಾರದ. ಬರೀ ಜಗಳ ಹತ್ತಕ್ಕಂತ ನಾರದು ಸಿಕ್ಕಿ ಬಾ ಬೇಸ ಸಿಕ್ಕಿ ಬಾಂಧವ ನೋಡಮ್ಮ. ಈ ಜನದೊಳಗೆ ಭಾಳ ಭೂಮಿ ನಾನು ಕೊಟ್ಟರು ಮುಂದೆ ಭಯ ಜಮೀನ್ದಾರ ಹಾಕಿವಿ
ನೀವು ಹಣ ಕೊಟ್ಟು ಶ್ರೀಮಂತರಾಗ್ತೀವಿ, ಬಂಗಾರಕ್ಕೆ ಬಂಗಾರ ಕಳಿಸ್ತೀವಿ, ನಾವು ಇದನ್ನು ಏನು ದಾನ ಕೊಡ್ತೀವಿ ಮುಂದೆ ಎಲ್ಲ ಬರ್ತದ. ಈ ಕೃಷ್ಣ ದಾನ ಕೊಟ್ಟರು ಕೃಷ್ಣ ತಗೊಂಡು ಹೇಳಿಬಿಟ್ಟು ಪುಣ್ಯಾತ್ಮ ಅದು ಹುಚ್ಚಿಕೊಂಡು ಏನು ವಿಚಾರ ಮಾಡಲಿಲ್ಲ. ಕೃಷ್ಣ ತಂದು ಕೊಟ್ಟು 3 ಸಾವಿರ ನೀರು ಬಿಟ್ಟು ಅವ್ರು ತಗೊಂಡು ಹೋಗಿ ಕರ್ಕೊಂಡು ಹೋಗ್ತಿಲ್ಲ. ನಾಲ್ಕು ಈಗ ಒಬ್ಬಕ್ಕೆ ಹಾಕೈತೆ ಅದಕ್ಕೆ ಒಬ್ಬಕ್ಕೆ ಹಕ್ಕು ಬಂದದ್ದು ಬಂದು ದೊಡ್ಡ ಬಂದದ್ದು ಮುಂದೆ 16 ದೊಡ್ಡ ಬಂದದ ಏನು ಅವೇಕಿ ಹ್ಯಾಂಗೆ ಕೊಟ್ಟು ನಮ್ಮ ಫ್ಯಾಮಿಲಿ ಅಂತ ಸ್ವಾತಿ ಅದಾಗ್ತೇವೆ. 1 2 3 ತಿಂಗಳಲ್ಲಿ ಸ್ವಾತಿ ಟೀಕ್ ಆಗ್ತದೆ ಪಾಠ ಹೋಗಿದ್ದಕ್ಕೆ ವಿಷಯ ಅಂತೇಳಿ ಹೀಗೆ 3 ಮತ್ತೆ ಬಂದವು ನಾಲ್ಕ ನಾವೇ ಬರ ನಾರಾಯಣ ಬೇಕಿರ್ತೆ ಬಾತ್ಮಂದ್ರೆ ಪುಣ್ಯಾತ್ಮ ನಾವು ಕೃಷ್ಣ ಕೊಟ್ಬಿಡಪ್ಪ. ಯಾಕೆ ನಾವು ಸತ್ತೋಗ್ತಿರೋದು ಯಾಕೆ ಎಲ್ಲ ಒಂದು ದಿವಸ ಪಾಠ ಪಾಠ್ಯ ಅದು ಕೊಟ್ಬಿಡೋದು. ಆಯ್ತಮ್ಮ ಇಷ್ಟು ಪಾಠ ಆಗಿದೆ ಇವಾಗ ಅವ್ನು ತೂಕದ ಬಂಗಾರ ಕೊಟ್ಟು ಬಿಡ್ತಾರೆ ನಾವು. ಆಚೆಗೆ ಭರವಸಿತ್ತು ಕೃಷ್ಣದ ಕೂತ್ ಬಂಗಾರ ಕೊಡ್ಬೋದು. ಆಯ್ತು ಅಲ್ಲಿ ಈಗ ಪಾಟೀಲ್ ರಾಜಕೀಯ ಪಾಟೀಲ್ ಅದು 2 ಪಟ್ಟು ಹತ್ತಿದ ಬಂಗಾರನ ಕೃಷ್ಣ ಪಾಟಿ ಮ್ಯಾಕ್ ಹೇಳಿದ್ದ ಪಟಕ್ ನಾ ಮ್ಯಾಕ್ ಎದುರ್ತೀವಿ ಕೃಷ್ಣ ಎಷ್ಟು ತೂಕಿದ್ದ ಅದು 2 ಪಟ್ಟು 3 ಪಟ್ಟು ಹತ್ತಿರ ಕೂಡ ಕೃಷ್ಣ ಪಾಟಿ ಮ್ಯಾಕ್ ಹೇಳೇ ಇಲ್ಲ. ಚಿಂತೆ ಅದು ಏನು ಮಾಡಿ ವಿಚಾರ ಮಾಡ್ಕೊಂಡು ಎಲ್ಲಕ್ಕಿಂತ ಹಿರಿಯ ಪಟ್ಟದರ್ಶಿ ಯಾರು ಹೋಗ್ಬಿಡಿ ಅಲ್ಲಿ ಬಂದು ಆಟದ ಯಾವಾಗ ಹೋಗ್ಬಿಡಿ ಹಾಕಿ ಉಪ್ಪು ಸ್ನಾನ ಮಾಡಿ ಒಂದು ಕೈಯಲ್ಲಿ ತುಳಸಿ ಬದ್ದು ಇಟ್ಕೊಂಡು ಕೃಷ್ಣ ಕೃಷ್ಣ ಪೂಜೆ ಮಾಡ್ಬೇಕು. ಯಾಕಾಂದ್ರೆ ಸರಿ ಬಂದು ಬೆಕ್ಕು ಯಾಕಾಂತ ಮೊದಲಿಗೆ ಹೇಗಾದ್ರೆ ಬೆಕ್ಕು ಯಾರು ಒಬ್ಬರು ಸತ್ಯದ ಬಾರಮ್ಮ ಏನು ಸತ್ಯ ನಾವು ತಪ್ಪು ಮಾಡಿದ್ದೀವಿ ಏನು ಮಾಡಿದ್ದೀವಿ ನಮ್ಮ ಸ್ವಾಮಿ ನನಗೆ ಯಾರು ಹೇಳೋದು ಕೊಡ್ತೀವಿ ಅದಕ್ಕೆ ಅವ್ರು ತೂಕದ ಬಂಗಾರ ಕೊಡ್ಬೇಕಂತ ಎಲ್ಲ ಹತ್ತೀನಿ ಇನ್ನೂ ಸ್ವಲ್ಪ ಕಬ್ಬು ಕೊಡೋರು ನನ್ನ ಹತ್ರ ಬಂಗಾರ ಕೊಡ್ಬೇಕು ನನ್ನ ಹತ್ರ ಬಂಗಾರ ಕೊಡಬೇಕು ಕೃಷ್ಣಾದ ಹೆಸರು ಬಂಗಾರ ಬೇರೆ ಬಂಗಾರ ಹಾಕ್ತಿದ್ದಮ್ಮ ಏನು ಮಾಡಿದ್ದಾರೆ ಈಗ ಬೇಸ್ ಗೊತ್ತಾಗ ಕೊಡಿ ಕೈಯಲ್ಲಿ ತುಳಸಿ ಪತ್ರಿ ಇಂಥ ತುಳಸಿ ಪತ್ರಿ 10 ಕೆಜಿ ಇರ್ತದೆ ತುಳಸಿ ಪತ್ರಿ ಒಂದು ಪತ್ರಿ ಎಷ್ಟು 10 ಕೆಜಿ ಇರ್ತದ ಎಷ್ಟು ವಜೆ ಇರ್ತದೆ ಒಂದು ಹೋಗ್ಬಿಡ್ತಾರೆ. ಕೃಷ್ಣ ಧ್ಯಾನವಾಗಿ ತುಳಸಿ ಪತ್ರಿ ಕೊಡ್ತಾರೆ ಹೋಗಿ ಹತ್ತು ಮಾತು ಬಂದು ಹಚ್ಚಿದ ಅಟಕ್ರ ಮ್ಯಾಕಿದ್ರು ಕೃಷ್ಣ ಪಾಟಿ ಆಗಿದ್ದಾಗ ಮ್ಯಾಕಿದ್ರು ಹೊತ್ತಾಗಿದ್ದಾಗ ಖುಷಿ ಆಯ್ತು ಎಲ್ಲ ಆಯ್ತು. ಅದಕ್ಕೆ ಎಲ್ಲ 16 ಭೋಗ ಸಾಮಗ್ರಿಗಳು ನಿಜವಾದ ಕೃಷ್ಣ ತಾಕಿ ಯಾರಂದ್ರೆ ರುಕ್ಮಿಣಿ ಒಬ್ಬಕ್ಕೆ ಅದು ಕಾರ್ತಿಕ ದ್ವಾದಶಿ ದಿವಸ ಕೃಷ್ಣನಿಗೆ ರುಕ್ಮಿಣಿಗೆ ಲಗ್ನ ಮಾಡ್ತಾರೆ. ಅದೇ ತುಳಸಿ ಲಗ್ನ ಅಂತ ನಮ್ಮ ಜನ ಗೊತ್ತಿರ್ಬೇಕು. ತುಳಸಿ ಲಗ್ನ ಮಾಡ್ತಾರೆ ತುಳಸಿ ಲಗ್ನ ಅದೇ ಶ್ರೇಷ್ಠ ಲಗ್ನ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಏನೋ ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲ ಮಾಡಿ ನೀವು ಒಂದು ತಿಂಗಳ ಪಡಿತವಾಗಿ ಶರಣ ಚಿಂತ ಎಂತೆಂದು ಅದ್ಭುತ ಹೇಳಿದ್ರು ಯಾಗಿತ್ತು ಶಕ್ತಿ ಅಂತ ಎಲ್ಲವೂ ಹೇಳಕ್ಕೆ ನಮ್ಮ ಸದಾ ಜಾತಿಗಳು ಭಾಳ ಚೆನ್ನಾಗಿ ಪ್ರಯೋಜನ ಒಳ್ಳೆ ಯಾಕಂದ್ರೆ ಅವ್ರು ಯಾವ ನಗ್ತಿರ್ತಾರೆ ಅವರು ನಗುತ್ತಾ ನನ್ನಿ ಭಾಳ ಶ್ರೇಷ್ಠವಾದ ವಿಚಾರ ನಮ್ಮ ಶಾಸ್ತ್ರಿ ಗಂಟು ಬಗ್ಗೆ ಯಾಕಪ್ಪ ಅಲ್ಲಿವ ನಗುತ್ತ ಎಷ್ಟು ಚೆನ್ನಾಗಿ ಪ್ರಯೋಜನ ಎಷ್ಟು ಚೆನ್ನಾಗಿರುತ್ತೆ ಅಂತ ಪರಿಣಾಮ ಆಗ್ತದೆ. ಇವಾಗ ಭಾಳ ಚೆನ್ನಾಗಿ ಪ್ರಯೋಜನ ಶಾಸ್ತ್ರಿಗಳು ಇವತ್ತು ಭಾಳ ಅತಿ ಸುಂದರವಾಗಿದೆ ಶಾಸ್ತ್ರಿಗಳು. ಅದಕ್ಕೆ ಒಬ್ಬರ ಈಗ ಸುಮಾರು ಶರಣ ಚಿಂತಕರು 74 ಮಂದಿ ಶರಣ ಚಿಂತಕರು 3 ವರ್ಷ ಕುಮಾರದೇವಿ ಹೇಳ್ಯಾರ 1 ವರ್ಷ ಇವ್ರು ಹೇಳ್ಯಾರ ಸಾಧ್ಯವಾಗಿ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಎಲ್ಲ ಶರಣ ಚಿಂತ ಕೇಳಿದ್ವಿ ನಾವು ಹೆಂಗಿರ್ಬೇಕು ಈ ಮಂದಿ ತೂಕಳಿಗೆ ಆಕಳಿಗೆ ಬ್ಯಾಸರಿಗೆ ಎಲ್ಲರೂ ಬಂದತ್ತೀಗ ನಾನೊಂದು 2 ತಾಸು ಮಾಡಿ ಬಿಡ್ತೀನಿ 2 ತಾಸು ಬರ್ತಾನೆ ಎದ್ದು ಮಾಡಿ 3 ಸಂದಿ 2 ನಿಮಿಷ ಕೊಡ್ತೇನೆ. ಅದಕ್ಕಲ್ಲ ದೃಷ್ಟಿಯಿಂದ ನಮ್ಮ ಕುಮಾರರು ಭಾಳ ಅದ್ಭುತವಾಗಿ 3 ವರ್ಷ ಪ್ರವಚನ ಮಾಡ್ಯಾರ. ಈಗೂ ಮಾತಾಡಿ ಮನೆಯಾಗಿರೋ ಪ್ರಯತ್ನಕ್ಕೆ ಇದೇ ಏನು ಮಾಡ್ತಾರೆ ಕೂಡಿ ಭಾಳ ಸುಂದರವಾಗಿ ಭಾಳ ಅದ್ಭುತವಾಗಿ ನಮ್ಮ ಕುಮಾರರು ಪ್ರವಚನ ಮಾಡ್ಯಾರ. ನಮ್ಮ ಶಾಸ್ತ್ರಿಗಳು ಹೇಳಿ ಇವತ್ತು ಭಾಳ ಬುದ್ಧಿ ಭಾಳ ಚೆನ್ನಾಗಿ ಹೇಳ್ತಾರೆ. ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಎಲ್ಲ ಮಂದಿಗೆ ಪ್ರೀತಿ ಪಾತ್ರ ಇದೆ ಸಮಾಜ ಶಾಸ್ತ್ರಿಗಳು ಭಾಳ ಸಂತೋಷ. ಇದೆಲ್ಲ ಸೇರಿಲ್ಲ ಪುರಾಣ ಹೇಳೋದು ಶಬ್ದ ಬರ್ಸೋದು ಹಾಡೋದು ನಿಮಗೆಲ್ಲ ಹಾಡಕ್ಕೆ ಬರ್ತಾ ಶಬ್ದ ಬರ್ಸಕ್ಕೆ ಬರ್ತಾ ಪ್ರವಚನ ಮಾಡಿ ಬರ್ತಾ ಅದು ಎಲ್ಲರಿಗೂ ಬರೋದಿಲ್ಲ. ಅದಕ್ಕಂತ ವೃತ್ತಿಯಿಂದ ಪ್ರವಚನ ಮಾಡ್ತಕ್ಕಂಥವ್ರು ಪುರಾಣ ಹೇಳಿದವರು ಹಾಡಿದವರು ಶಬ್ದ ಬಾರಿಸೋರು ಎಲ್ಲರೂ ಅದ್ಭುತ ಕೆಲಸ ಒಳ್ಳೆ ಹಾಡ್ಗಾರ ಒಳ್ಳೆ ಶಬ್ದ ಇತ್ತು. ಈಗ ಎಲ್ಲರೂ 3 ಭಾಳ ಚೆನ್ನಾಗಿ ವರ್ಷ ಅದ್ಭುತ ಪುರಾಣ ಪ್ರಾರಂಭ ಆಯಿತು. ಭಾಳ ಸಂತೋಷ. ನಾಳೆ ದಿವಸ ಕೃಷಿ ದೇಶದ
ಪಾರ್ಟಿ ಉತ್ಸವ ಕಾರ್ಯಕ್ರಮ. ಅದಕ್ಕೆ ಅಂತ ದೃಷ್ಟಿಯಿಂದ ಭಾಳ ಜನ ಹಿರಿಯರು ಪ್ರತಿ ದಿವಸ ಕೂಡ ಎಲ್ಲರೂ ದಾಸೋಹ ಮಾಡ್ತಿದ್ದಾರೆ. ನಮ್ಮೆಲ್ಲ ಹಿರಿಯರು ಇವರು ಭಾಳ ಅತ್ಯುತ್ತಮವಾಗಿ ಎಲ್ಲ ಕೆಲಸ ಮಾಡಿದಿರಿ. ಈ ಭಾಳ ಹೇಗೊಂಡು ಗೊತ್ತಿರ್ತ ಮುಗಿಸಿದ ಭಾಳ ತಪ್ಪಿಲ್ಲ. ಅದಕ್ಕೆ ಅಂತ ದೃಷ್ಟಿಯಿಂದ ನಮ್ಮ ಪತ್ರಿಕೆ ಬಸವಣ್ಣನ ನಮ್ಮ ಹುಡುಗರ ಮೇಳ ಭಾಳ ಅದ್ಭುತವಾಗಿ ಇವತ್ತಿನ ದಿವಸ ಎಲ್ಲರ ಕಾಯ ವಾಚ ಮಂತ್ರ 15 ತುಲಾಭಾರ ಕಾರ್ಯಕ್ರಮ ಮಾಡ್ತು. ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಇದು. ತುಲಾಭಾರ ಅಂದ್ರೇನು? ಭಕ್ತಿ ಸಮರ್ಪಣೆ ಕಾರ್ಯಕ್ರಮ. ಅವ್ರು ಏನು ಕೊಡ್ತಾರಲ್ಲ ಆಟಕ್ಕೆ ಬಂದ ನಮ್ಮದು ಅದಕ್ಕನ್ನೋದು ಅದು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ. ಅದಕ್ಕನ್ನೋದು ಸಿದ್ಧ ಭಾಳ ವಿಶೇಷವಾಗಿ ಎಲ್ಲ ಮಾಡಿದ್ದಾರೆ. ಈಗೆಲ್ಲ ನಮ್ಮ ಇಕ್ಕಸ್ವಾಮಿಗಳು ನಮ್ಮ ಅವರು ಇವರು ಎಲ್ಲ ಘೋಷಣೆ ಮಾಡಿದ್ದಾರೆ. ಭಾಳ ಸಂತೋಷ ನಮ್ಮ ನಾಳೆ ದಿವಸ ಕಾಯ ವಾಚ ಮಂತ್ರ 15 ಪಾಲ್ಕಿ ಸೇವೆ ಮಾಡಿಬಿಟ್ಟಂದ್ರೆ ನಿಮ್ಮ ಜೀವನದಾಗ ಇವತ್ತು ಭಾಳ ವಿಶೇಷ. 15 ತೇರು ಹ್ಯಾಂಗೆ ಹೋದ್ರೆ ಹ್ಯಾಂಗೆ ಒಂದು ಗೊತ್ತಾಗಿ ಇವತ್ತು ಕಲಿಸಿದ್ದೇಶ ತೇರು ಇವತ್ತು ಭಾಳ ವಿಶೇಷ. ಯಾಕಂದ್ರೆ ವರ್ಷ ನಿಂತ್ಕೊಂಡು ನಿದ್ದೆ ಮಾಡ್ಕೋತ ಹೋಗ್ತಿತ್ತು ತೇರು. ನಿದ್ದೆ ಮಾಡ್ಕೊಂಡು ಇವತ್ತು ನಿದ್ದಿಲ್ಲ ಬಂದಿಲ್ಲ ಚಂದ ಮಾಡ್ಕೊಂಡು ಸೀದಾ ಹೋಗ್ತು ಈ ಕಡೆ ಹಾಗೆ ಮತ್ತೆ ಬಂದ ಬಿಟ್ಟು ಹೊರಗಾಗಿದ್ದಾಗ. ಅದಕ್ಕೆ ಈ ವರ್ಷ ನಮ್ಮ ಭಾಗಕ್ಕೆ ಅನುಸಾರಕ್ಕೆ ಸುತ್ತಲಿಗೆ ಶುಭೋದಯ ತಿಳ್ಕೊಂಡು ನಮ್ಮ ಕಡೆ ಬರ್ತೀವಿ. ಆ ಸಂತೋಷ ಮಳೆ ಬರೀ ಚೆನ್ನಾಗಿ ಅನ್ಸೋದ ಎಲ್ಲರಿಗೆ ಮಕ್ಕಳಾಗಬೇಕು, ಸಂಪತ್ತಾಗಬೇಕು, ಭೂಮಿ ಆಗ್ಬೇಕು, ಎಲ್ಲ ಸಂಪತ್ತು ಕಟ್ಟಿದ್ದು ಕಾಪಾಡಿ ಮತ್ತೇನು ಭಾಳ ಹೇಳಿ ಜಾಸ್ತಿದ್ದಿಲ್ಲ. ನಮ್ಮ ಸಿದ್ಧರು ಅಡುಗೆ ಮಾಡೋರು, ಸೇವೆ ಮಾಡೋರು, ನಮ್ಮ ಮಲ್ಲಯ್ಯ, ನಮ್ಮ ಮಾಂತಯ್ಯ, ಇನ್ನು ಅನೇಕರು ನಮ್ಮ ಹಿರಿಯರು ಎಲ್ಲರೂ ಕಾಯ ವಾಚ ಮತ್ತು ಸೇವೆ ಮಾಡಿದರೆ ಎಲ್ಲರೂ ಒಳ್ಳೆಯದಾಗಿ ಯಾರಿಗೇನು ಎಲ್ಲ ಕೊಟ್ಟು ಕಲಿಸಿ ಮುಗಿದು ಮಾಡಿ ಮತ್ತು ಅಡುಗೆ ಮಾಡಿದವರು ಎಲ್ಲರೂ ತುಂಬ ಸೇವೆ. ಈ ವರ್ಷ ಭಾಳ ಚೆನ್ನಾಗಿ ಸೇವೆ, ಭಾಳ ಸೇವೆ ಒಂದು ಅರ್ಥದ ಆಗ್ಯದ. ಎಲ್ಲ ಸಂತೋಷ ಕಲಿಸಿದ್ದೇಶ ಮನಸ್ಸಿಗೆ ಭಾಳ ಖುಷಿ ಆಗ್ಯದ, ಭಾಳ ಸಂತೋಷ ಆಗೈತಿ. ಅದು ಕಲಿಸಿದ್ದೇಶ ಭಕ್ತಿಯಿಂದ ಯಾರು ಬರ್ತೀರಿ, ಯಾರು ಏನು ಕೇಳ್ತೀರಿ ಎಲ್ಲವನ್ನು ಎಲ್ಲರಿಗೂ ಕೊಟ್ಟು ನಿಮ್ಮೆಲ್ಲ ಕಾಪಾಡ್ತ ಶಕ್ತಿ ನೀವು ಕಲಿಸಿದ್ದೇಶ ಕೊಟ್ಟಂತಕ್ಕಂಥ ಮತ್ತೊಂದು ಎಲ್ಲ ಹೇಳಿ ನೀವು ಬಂದಂಥ ಎಲ್ಲರೂ ನಮ್ಮ ಹೆಣ್ಮಕ್ಳು, ನಮ್ಮ ಯುವಕರು, ಹಿರಿಯರು ಎಲ್ಲರಿಗೂ ಕಲಿಸಿದ್ದೇಶ ಆಯುಷ್ಯ ಆರೋಗ್ಯ ಭಕ್ತ ಕೊಟ್ಟು ಕಾಪಾಡಿ ಮತ್ತೊಂದು ಒಳ್ಳೆ ಶುಭ ಹಾರೈಸಿ ನಾನು ಮಾಡ್ತೀನಿ.